ತಡರಾತ್ರಿ ಕೆಆರ್ ನಗರ ತಾಲೂಕಿನ ಚಿಕ್ಕಬೇರಿಯ ಗ್ರಾಮದ ಮಸೀದಿಯ ಹಿಂಭಾಗದ ಮನೆಯಲ್ಲಿ ಶೇಖರಿಸಿಟ್ಟಿದ್ದ ಸರಿಸುಮಾರು 8.5 ಕೆಜಿ ಬೀಜ ಮಿಶ್ರಿತ ಒಣ ಗಾಂಜಾದ ಚೀಲಗಳನ್ನು ವಲಯ ಅಬಕಾರಿ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಮೈಸೂರು ಗ್ರಾಮಾಂತರ ಜಿಲ್ಲೆ ಅಬಕಾರಿ ಉಪ ಆಯುಕ್ತ ಡಾಕ್ಟರ್ ಮಹಾದೇವಿ ಬಾಯಿರವರ ಮಾರ್ಗದರ್ಶನ ಹಾಗೂ ಹುಣಸೂರು ಉಪವಿಭಾಗ ಅಬಕಾರಿ ಉಪ ಅಧೀಕ್ಷಕ ಎಂಡಿ ಮೋಹನ್ ಕುಮಾರ್ ಅವರ ನಿರ್ದೇಶನದ ಮೇರೆಗೆ ಬೇರಿಯ ಗ್ರಾಮದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಗಸ್ತು ನಡೆಸಿದ್ದು ಈ ವೇಳೆ ದೊರೆತ ಖಚಿತ ಮಾಹಿತಿಯ ಮೇರೆಗೆ ಚಿಕ್ಕಬೇರಿಯ ಗ್ರಾಮದ ಮಸೀದಿ ಹಿಂಭಾಗದಲ್ಲಿರುವ ಜಬೀವುಲ್ಲಾ ಎಂಬುವರಿಗೆ ಸೇರಿದ ವಾಸದ ಮನೆಗೆ ಭೇಟಿ ನೀಡಿದ್ದಾರೆ. ಮನೆ ಮತ್ತು ಮನೆಯ ಮುಂಭಾಗದಲ್ಲಿ ನಿಲ್ಲಿಸಿದ್ದ ಸ್ಯಾಂಟ್ರೋ ಕೆಎ 25N2221 ಕಾರ್ ಶೋಧನೆ ನಡೆಸಿದಾಗ ಒಟ್ಟು 8 ಕೆಜಿ 650 ಗ್ರಾಂ ತೂಕದ ಬೀಜ ಮಿಶ್ರಿತ ಒಣ ಗಾಂಜಾವನ್ನು ಅಕ್ರಮವಾಗಿ ಮಾರಾಟದ ಉದ್ದೇಶದಿಂದ ದಾಸ್ತಾನು ಇಟ್ಟಿದ್ದ ಚೀಲಗಳನ್ನು ವಶಪಡಿಸಿಕೊಂಡಿದ್ದು ಕೇರ್ಪೇಟೆ ತಾಲೂಕಿನ ರಜೀಕ್ ಪಾಷಾ ಬಿನ್ ಲೇಟ್ ಮೊಹಮ್ಮದ್ ಅನೀಫ್ ಮತ್ತು ಜಬೀವುಲ್ಲಾ ಎಂಬುವರ ವಿರುದ್ಧ NDPS ಕಾಯ್ದೆಯಡಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಚಿಕ್ಕಬೇರಿಯ ಗ್ರಾಮದಲ್ಲಿ ಒಂದು ಮಸೀದಿ ಪಕ್ಕದ ಮನೆಯಲ್ಲಿ 8.5 ಕೆಜಿ ಗಾಂಜಾವನ್ನು ಪತ್ತೆ ಹಚ್ಚಿದ್ದಾರೆ. ಮೈಸೂರು ವರಿಷ್ಠ ಅಧಿಕಾರಿಗಳನ್ನು ಕರೆದುಕೊಂಡು ನಮ್ಮ ಕೇರ್ ನಗರದ ಇನ್ಸ್ಪೆಕ್ಟರ್ ಆದಂಥ ಲೋಕೇಶ್ರವರು, ಅಬಕಾರಿ ಇನ್ಸ್ಪೆಕ್ಟರ್ ಆದಂಥ ಲೋಕೇಶ್ರವರು 8.5 ಕೆಜಿ ಗಾಂಜಾವನ್ನು ನಮ್ಮ ತಂಡದ ಸಿಬ್ಬಂದಿಗಳೊಂದಿಗೆ ಜೊತೆಗೂಡಿ 8.5 ಕೆಜಿ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಇದು ಕೇರ್ ನಗರ ತಾಲೂಕಿಗೆ ಇದೊಂದು ಆಶ್ಚರ್ಯಕರವಾದಂಥ ಒಂದು ಸಂಗತಿ. ದಕ್ಷ ಅಧಿಕಾರಿಗಳನ್ನು ಜೊತೆಗೂಡಿ ನಮ್ಮ ಅಬಕಾರಿ ಇನ್ಸ್ಪೆಕ್ಟರು ಅವರ ತಂಡದಿಂದ ಇಂಥ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ತುಂಬು ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ಇನ್ನು ಮುಂದೆ 25 ವರ್ಷದಿಂದ 30 ವರ್ಷದ ಒಳಪಟ್ಟ ಮಕ್ಕಳಿಗೆ ಇದೊಂದು ಮಾರಕವಾಗಿದೆ. ಯುವ ಪೀಳಿಗೆಗೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಇದೊಂದು ಮಾರಕವಾಗಿದೆ. ಇಂಥ ಒಂದು ಕೆಲಸವನ್ನು ಮಾಡಿದಂಥ ನಮ್ಮ ಕೇರ್ ನಗರದ ಅಬಕಾರಿ ಇನ್ಸ್ಪೆಕ್ಟರ್ ಅಂತ ಲೋಕೇಶ್ವರ್ಗೆ, ನಮ್ಮ ಕೇರ್ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಡಿ ರವಿಶಂಕರ್ ಹಾಗೂ ನಮ್ಮ ಪಕ್ಷದ ಧನ್ಯವಾದವನ್ನು ಪಕ್ಷದ ವತಿಯಿಂದ ಹಾಗೂ ಸಾರ್ವಜನಿಕರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಕಿಡಿಗೇಡಿಗಳನ್ನು ಮಟ್ಟ ಹಾಕೋದಕ್ಕೆ ಒಳ್ಳೆ ದಕ್ಷ ಅಧಿಕಾರಿ ಬೇಕಿತ್ತು. ಆ ಕೆಲಸವನ್ನು ನಮ್ಮ ಕೇರ್ ನಗರ ಅಬಕಾರಿ ಇನ್ಸ್ಪೆಕ್ಟರ್ ಆದಂಥ ಲೋಕೇಶ್ರವರು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಸಮಸ್ತ ತಾಲೂಕಿನ ಪರವಾಗಿ, ನಮ್ಮ ಶಾಸಕರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ನಮ್ಮ KR ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತೀಚೆಗೆ ಗಾಂಜಾ ವ್ಯಾಪಾರ ಮತ್ತು ಗಾಂಜಾದಲ್ಲಿ ಬಲಿಯಾಗ್ತಿರೋ ಯುವಕರುಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಆಗ್ತಾ ಇತ್ತು. ಅದೇ ರೀತಿ ನಮ್ಮ KR ನಗರದ ಅಬಕಾರಿ ಅಧಿಕಾರಿಗಳು ಅದನ್ನು ತಡೆಗಟ್ಟುವಲ್ಲಿ ಯಶಸ್ವಿ ಆಗ್ತಾಯಿದ್ದಾರೆ ಅನ್ನೋದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ನಮ್ಮ KR ನಗರದ ಪಟ್ಟಣದ ಮಧುನಹಳ್ಳಿ ಬಡಾವಣೆ ಸಮೀಪ ಅಂದರೆ ಮುಸ್ಲಿಂ ಬ್ಲಾಕ್ ಟಿ ಮರೆಪ್ಪ ಸ್ಕೂಲ್ ಹತ್ರ ಒಂದು ಸ್ಕೂಟ್ರು ಮತ್ತು ಒಂದು 4 ಪ್ಯಾಕೆಟ್ ಸುಮಾರು ಒಂದು 55 ಗ್ರಾಮ್ನಷ್ಟು ವಶಪಡಿಸ್ಕೊಂಡಿದ್ರೆ ಆರೋಪಿ ಪರಾರಿಯಾಗಿದ್ದಾನೆ. ಅದೇ ರೀತಿ ನಮ್ಮ KR ನಗರದ ವಿಧಾನಸಭಾ ಕ್ಷೇತ್ರದ ಚಿಕ್ಕಬೇರಿಯ ಗ್ರಾಮದ ಒಂದು ಮಸೀದಿ ಹಿಂದ್ಗಡೆ ಒಂದು ಮನೆಯ ಮೇಲೆ ಸುಮಾರು ಒಂದು 8.5 ಕೆಜಿಯಷ್ಟು ಗಾಂಜಾವನ್ನು ವಶಪಡಿಸ್ಕೊಂಡಿದ್ದಾರೆ. ಸುಮಾರು ಒಂದು 4 ಚೀಲದಲ್ಲಿ. ಖಚಿತ ಮಾಹಿತಿಯ ಆಧಾರದ ಮೇಲೆ ಉಪ ಆಯುಕ್ತರು ಹಾಗೂ ಅಬಕಾರಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ KR ನಗರದ ಲೋಕೇಶ್ ಅವರ ಖಚಿತ ಮಾಹಿತಿಯೊಂದಿಗೆ ಲೋಗಿ ಅವರನ್ನು ಹಿಡಿದು ಒಂದು ಸ್ಯಾಂಟ್ರೋ ಕಾರನ್ನು ಕೂಡ ವಶಪಡಿಸ್ಕೊಂಡು ಇಬ್ಬರು ಆರೋಪಿಯನ್ನು ಎಡಮರಿ ಕಟ್ಟಿ ಅವರನ್ನು ಈಗಾಗಲೇ ಜೈಲಿಗೆ ತಳ್ಳಿದ್ದಾರೆ. ಅವರ ಒಂದು ಉತ್ತಮವಾದ ಕೆಲಸಕ್ಕೆ ಇಡೀ ನಮ್ಮ KR ನಗರ ವಿಧಾನಸಭೆಯಲ್ಲಿ ತುಂಬ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಇನ್ನು ನಮ್ಮ KR ನಗರದಲ್ಲಿ ಈ ಮಡ್ಕದಂಧೆ, ಆನ್ಲೈನ್ ಮಡ್ಕದಂಧೆ ಕೂಡ ತುಂಬ ಹೆಚ್ಚಿನ ರೀತಿ ನಡೀತಾ ಇದೆ. ಅದ್ರ ಬಗ್ಗೆಯೂ ಕೂಡ ಗಮನ ಹರಿಸ್ತೀವಿ. ಇನ್ನು ಇದು ಒಳ್ಳೆ ಈ ವೇಳೆ KR ನಗರ ವಲಯ ಅಬಕಾರಿ ನಿರೀಕ್ಷಕ ಲೋಕೇಶ್, ಅಬಕಾರಿ ಹೆಡ್ ಕಾನ್ಸ್ಟೇಬಲ್ ಮಲ್ಲೇಶ್, ಅಬಕಾರಿ ಕಾನ್ಸ್ಟೇಬಲ್ಗಳಾದ ಪುಟ್ಟಸ್ವಾಮಿಗೌಡ, MS ಶಿವಪ್ಪ, ಮಾಳಪ್ಪ, ಭಾನು, C ಸಂದೀಪ, BN ಮತ್ತು ವಾಹನ ಚಾಲಕ K ಮಹಾದೇವ ಹಾಜರಿದ್ದರು.